ಮಹಾರಾಣಿ ಮಂಚದ ಮೇಲೆ ಮಲಗಿರು, ಒಲೆ ಮುಂದೆ ನಾನು ಬೇಯ್ತಾ ಇರ್ತೀನಿ. ಮಧ್ಯಾಹ್ನ ನುಂಗಿದ್ದು ಯಾರು ಬೇಯಿಸಿದ್ದೋ? ಬೇಯಿ ಬೇಯಿ, ನಿಂಗೇನು ಮಕ್ಕಳು ಮರಿನೋ? ಮಕ್ಕಳು ಮರಿ ಆಗೋದಕ್ಕೂ ಪೂರ್ವ ಜನ್ಮದ ಪುಣ್ಯ ಬೇಕು ಕಣೆ. ಪುಣ್ಯ ಒಂದೇ ಸಾಲದು ಕಣೆ, ನಿನ್ನಂತ ಸೌತಿ ಕಾಟನೂ ಇರಬಾರ್ದು. ನಾನ್ ಬಂದ ಮೇಲೆ ಇಲ್ಲಿಗೆ ಬಂದು ನನ್ನೇ ಇರಬಾರ್ದು ಅಂತೀಯೇನೆ ರಾಕ್ಷಸಿ? ರಾಕ್ಷಸಿ ನೀನು. ಗಂಡ ಹೆಂಡತಿ ಒಂದು ಕ್ಷಣ ಏಕಾಂತವಾಗಿ ಬಿಡದೆ ಪಿಶಾಚಿಯಾಗಿ ಆಡೋದ್ರಿಂದಲೇ ದೇವ್ರು ನಿನ್ನ ಬಂಜೆ ಮಾಡಿರೋದು. ಪಿಶಾಚಿ ನನ್ನೇ ಬಂಜೆ ಅಂತೀಯೇನೆ? ನೀನೇನೆ ಬಂದಿಲ್ಲಿ ಬೆಳಗಿದ್ದು? ಅಯ್ಯಯ್ಯಯ್ಯ, ನೀನು ಮಹಾ ತೊಳೆದಿದ್ದು ಕಂಡಿದ್ದೀನಿ ಕಣೆ ನೀನ್ ಬೆಳಗಿರೋದು. ನಿಲ್ಲಿಸ್ರೆ, ನೀನು ತೊಳೆದಿದ್ದು ಗೊತ್ತು, ನೀನು ಬೆಳಗಿದ್ದು ಗೊತ್ತು, ಎಲ್ಲ ಗೊತ್ತು ಕಣೆ. ನಿಲ್ಲಿಸ್ರೆ, ಇದೇನು ಮನೇನೋ ರಣರಂಗಾನೋ? ನಿಮಗೇನು ಅನ್ಯಾಯವಾಗಿದೆಯೇ? ಅಯ್ಯೋ 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 ಅಯ್ಯಯ್ಯೋ, ಪ್ರೀತಿ ಮಾಡೋದಕ್ಕೂ ಬಿಡಲ್ವಲ್ರೇ, ಏನ್ರೇ ಇದು? ನಿಮ್ಮಂತ ಗಂಡನ್ ಕಟ್ಕೊಂಡಿದ್ದು ನನ್ ಕರ್ಮ. ನಾನೇನಾಗಿದ್ದೀನಿ ನಾಗಲಕ್ಷ್ಮಿ? ಕಣಿ ಕೇಳಿ, ಆಳ್ ನೋಡಿದ್ರೆ ಆಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಗಂಡ ಅಂತ ಕಟ್ಕೊಂಡಿದ್ದಕ್ಕೆ ಮಡ್ಲಲ್ಲಿ ಒಂದ್ ಮಗು ಇಲ್ಲ, ಏನು ದೊಡ್ಡದಾಗಿ ಬಂದ್ಬಿಟ್ರು. ಮಕ್ಕಳು ಎಲ್ರಿಗೂ ಆಗೋದಿಲ್ಲ ಕಣೆ ಸುಬ್ಬಲಕ್ಷ್ಮಿ, ಅದಕ್ಕೂ ಪುಣ್ಯ ಮಾಡಿರ್ಬೇಕು, ಸಂತಾನ ಲಕ್ಷ್ಮಿ ಪೂಜೆ ಮಾಡಿರ್ಬೇಕು. ಗಂಡ ಅಂದ್ರೆ 3 ಕಾಸಿನ ಬೆಲೆ ಇಲ್ಲ ನಿಮಗೆ. ಮಕ್ಕಳಾಗಬೇಕು ಅಂದ್ರೆ ಹೇಗಾಗುತ್ತೆ? ತಾಯಂದ್ರಾಗಬೇಕು ಅಂದ್ರೆ ಹೇಗಾಗ್ತೀರಾ? ನಾವೇನು ನಿಮಗ್ ಕಮ್ಮಿ ಮಾಡಿರೋದು ಬೆಲೆನಾ? ನಿಮ್ ಯೋಗ್ಯತೆ ತಿಳ್ಕೊಂಡು ನಿಮ್ ಜೊತೆಯಲ್ಲಿ ಮರ್ಯಾದೆಗೆ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇಲ್ಲ? ಆ ಮನೆ ವಸುಧಾ ಅಣ್ಣಯ್ಯ ಅಣ್ಣಯ್ಯ ಅಂತಾನೆ ಯಾವ ಹಿಂದೆನ ಓಡ್ ಹೋದ್ಲು. ಮುಚ್ಚು ಬಾಯ್!